ನಿನ್ನೆ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದ್ವಿ, ನಾವು ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು, ಹೌದಲ್ವಾ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಕ್ಕರೆಯನ್ನ ಎಷ್ಟೊಂದು ವಿಧ ವಿಧ ರೀತಿಯಲ್ಲಿ ನಾವು ಸಕ್ಕರೆಗಳನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ, ತಿಂತಾ ಇದೀವಿ ನಾವು. ಕೇಕ್ ಅಲ್ಲೂ ಸಕ್ಕರೆ ಇರುತ್ತೆ, ಲಾಡಲ್ಲಿ ಸಕ್ಕರೆ, ಕಾಫಿ ಟೀ ನಲ್ಲಿ, ಮೈನಲ್ಲಿ ಕೇಸರಿ ಬಾತ್ ಮಾಡಿದ್ರೆ, ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ತುಂಬಾ ಯಥೇಚ್ಛವಾಗಿ ಒಂದು ಗುಲಾಬ್ ಜಾಮೂನ್ ಪಾಕ ಮಾಡಿದ್ರೆ ಎಷ್ಟು ಸಕ್ಕರೆ ಹೋಗ್ಬೋದು ಲೆಕ್ಕ ಹಾಕಿ ನೀವು. ಅಲ್ವಾ? ಹಾಗಾಗಿ ಸಕ್ಕರೆ ಬದಲು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಲ್ಲನ ಯೂಸ್ ಮಾಡಿ. ಸಕ್ಕರೆ ಮತ್ತು ಬೆಲ್ಲ ಬಂದಿರೋದು ಎಲ್ಲಿಂದ? ಒಂದೇ ಬೇರು, ಕಬ್ಬಿನಿಂದನೇ ಬಂದಿರೋದು, ಡಿಫ್ರೆನ್ಸ್ ಏನು ಇರಲ್ಲ. ಆದ್ರೆ ಸಕ್ಕರೆಗಿಂತ ಹೋಲಿಸಿದ್ರೆ ಬೆಲ್ಲ ಪರವಾಗಿಲ್ಲ. ಬೆಲ್ಲನೂ ಬರ್ತಾ ಬರ್ತಾ ನೀವು ಕಡಿಮೆ ಮಾಡೋರಂತೆ ಈಗ ಬೆಲ್ಲಕ್ಕೆ ಶಿಫ್ಟ್ ಆಗಿದೆ. ಕಾಫಿ ಟೀಯನ್ನ ದಯವಿಟ್ಟು ಕುಡಿಬೇಡಿ, ರಿಕ್ವೆಸ್ಟ್ ಮಾಡ್ತೀನಿ. ಅದ್ರ ಬದಲು ಬ್ಲಾಕ್ ಟೀ, ಮಸಾಲಾ ಟೀ ಅಂತ ಬರುತ್ತೆ, ನೀವು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಬ್ಲಾಕ್ ಕಾಫಿ, ಬ್ಲಾಕ್ ಟೀ ಮಾಡೋದೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ಬರುತ್ತೆ. ಬೇಕಾದ್ರೆ ನೀವು ಶುಂಠಿ, ಏಲಕ್ಕಿ, ಲವಂಗ, ಯಾಲಕ್ ಸೋಪು, ನಿಮ್ದು ತುಳಸಿ ಬರುತ್ತೆ ನೋಡಿ ಮನೆ ಹತ್ರ ಇದು, ಇದೆಲ್ಲನೂ ಹಾಕಿ, ಪುದೀನ ಬೇಕಾದ್ರೆ ಹಾಕೊಳ್ಳಿ, ಅದನ್ನ ಬಾಯ್ಲ್ ಮಾಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ, ತುಂಬಾ ಖುಷಿ ಆಗುತ್ತೆ ಕುಡಿತಾ. ಅದು ಆ ಫ್ಲೇವರ್ ಬರುತ್ತೆ, ಏಲಕ್ಕಿ ಫ್ಲೇವರು, ಏಲಕ್ ಸೊಪ್ಪಿನ ಫ್ಲೇವರು ಬಾಯಿಗೆ ತುಂಬಾ ಖುಷಿ ಕೊಡುತ್ತೆ. ನಿಧಾನವಾಗಿ ಕಂಪ್ಲೀಟ್ ಆಗಿ ನೀವು ಅಲ್ಲಿಗೆ ಶಿಫ್ಟ್ ಆಗಿ. ಕಾಫಿ ಟೀನ ಬಿಡ್ಲೇಬೇಕು. ಕಾಫಿ ಟೀ ಬಿಡ್ಲಿಲ್ಲ ಅಂದ್ರೆ ನಾವು ವೀಲಿಂಗೇ ಮಾಡಲ್ಲ. ನೀವು ಮತ್ತೆ ಮತ್ತೆ ತಗೊಂಡ್ ಬಂದ್ರೆ ನಾವು ಮತ್ತೆ ನಾವು ಜವಾಬ್ದಾರಿ ಆಗೋದಿಕ್ಕಾಗಲ್ಲ. ಹಾಗಾಗಿ ನಾವು ಹೀಲಿಂಗ್ ನಮ್ಮ ಈ ರೇಖಿ ಶಿವಶಕ್ತಿ ಅಭಿಯಾನದಲ್ಲಿ ಯಾರು ಹೀಲಿಂಗ್ ಮಾಡ್ತಾರೋ ಅವರೆಲ್ಲರೂ ಕೂಡ ನಿಮ್ಗೆ ಸಕ್ಕರೆ ಬಿಟ್ರೆ ಮಾತ್ರ, ಕಾಫಿ ಟೀ ಎಲ್ಲ ಬಿಟ್ರೆ ಮಾತ್ರ ನಾವು ಹೀಲಿಂಗ್ ಮಾಡೋದು. ಇಲ್ಲಾಂದ್ರೆ ನಾವ್ ಯಾರು ಕೂಡ ಹೀಲಿಂಗ್ ಅನ್ನ ಮಾಡೋದಿಕ್ಕಾಗಲ್ಲ. ಅಂದ್ರೆ ಅದ್ರ ಸೂಕ್ಷ್ಮತೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅದಾದ ನಂತರ ಊಟ ಎಲ್ಲ ಅರ್ಲಿ ಬೇಗ ಊಟ ಮಾಡಿ, ನಿಧಾನ ಊಟ ಮಾಡ್ಬೇಡಿ. 9 ಗಂಟೆ 10 ಗಂಟೆಗೆಲ್ಲ ದಯವಿಟ್ಟು ಊಟ ಮಾಡಕ್ ಹೋಗ್ಬೇಡಿ. 6:30 7 ಗಂಟೆ ಸ್ವಲ್ಪ ಅಡ್ಜಸ್ಟ್ ಆಗಿ 7:30 ಒಳಗಡೆ ಬಿಡು ಮಾಡ್ಕೊಂಡು ನೋಡ್ಕೊಂಡು ನೀವು ಫಸ್ಟ್ ನೀವು ಊಟ ಮಾಡ್ಕೋಬೇಡಿ, ಬೇರೆಯವ್ರು ಏನಾದ್ರೂ ಮಾಡ್ಕೊಳ್ಳಿ. ನೀವು ಫಸ್ಟ್ ನಿಮ್ಮ ಹೆಲ್ತ್ ಅಲ್ಲಿ ನಿಮ್ ಕಡೆಯಿಂದ ಬದಲಾವಣೆ ಆದಾಗ ಕುಟುಂಬದಲ್ಲಿ ನಾವು ಬದಲಾವಣೆಯನ್ನ ತರಬಹುದು. ನೀವೇ ಬದಲಾಗಿಲ್ಲ ಅಂತ ಹೇಳಿದ್ರೆ, ಬರೀ ಬಾಯಲ್ಲಿ ಹೇಳಿದ್ರೆ ಯಾರು ಕೂಡ ಬದಲಾಗೋದಿಲ್ಲ. ನಮ್ಮ ನೋಡಿ ನಮ್ಮ ಆರೋಗ್ಯದಲ್ಲಿ, ನಮ್ಮ ಹೆಲ್ತ್ ಅಲ್ಲಿ, ನಮ್ಮ ಅಭ್ಯಾಸದಲ್ಲಿ ಬದಲಾವಣೆ ಆದಾಗ ಅವರೇ ಕೇಳ್ತಾರೆ, ಎಷ್ಟ್ ಚೆನ್ನಾಗಾಗಿದೆಯಲ್ಲ, ಈ ತರ ಏನೋ ಕಾಣಿಸ್ತಾ ಇದೆಯಲ್ಲ, ನಿನ್ನಲ್ಲಿ ಮುಖದಲ್ಲಿ ಕಾಂತಿ ಇದೆಯಲ್ಲ, ನಿನ್ನ ಆರೋಗ್ಯದಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅವರೇ ನಿಮ್ಮನ್ನ ಒಬ್ಬೊಬ್ರಾಗಿ ನಿಮ್ಮನ್ನ ಕೇಳೋದಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಾಡ್ಲೇಬೇಕಾಗಿರುವಂತಹ ಈ ಒಂದು ಪದ್ಧತಿಗಳ ನಿಯಮಗಳನ್ನ ನೀವು ಫಾಲೋ ಮಾಡಿ. ಮತ್ತೆ ಈಗಿನ ಕ್ಲಾಸ್ ಅಲ್ಲಿ ನಾವು ಇವತ್ತು ಸಿಂಬಲ್ ಗಳನ್ನ ನಾವು ತಿಳ್ಕೊಳ್ಳೋಣ. ಸಿಂಬಲ್ ಅಂತಂದ್ರೆ ಏನು? ಈಗ ನಾನ್ ನಿಮ್ಗೆ ಗ್ರೂಪ್ ಅಲ್ಲಿ ಒಂದು ಲಿಂಕ್ ಅನ್ನ ಕಳಿಸ್ತೇನೆ, ಝೂಮ್ ಲಿಂಕ್ ಅನ್ನ ನೀವು ನೋಡ್ತೀರಾ. ನೋಡಿದ ತಕ್ಷಣ ನಿಮ್ಮ ಮೈಂಡ್ಗೆ ಏನ್ ಬರುತ್ತೆ? ಓ ಮೇಡಮ್ ಇವತ್ತು ಕ್ಲಾಸ್ ತಗೊಳ್ತಾರೆ, ಎಲ್ಲ ರೀಕಾಲ್ ಆಗ್ಬಿಡುತ್ತೆ ನಿಮ್ಗೆ. ಆ ಒಂದು ಲಿಂಕ್ ಅನ್ನ ನೋಡಿದ ತಕ್ಷಣ ಕ್ಲಾಸ್ ತಗೊಳ್ತಾರೆ, ಎಲ್ಲ ವಿಷಯಗಳನ್ನ ಹೇಳ್ಕೊಡ್ತಾರೆ, ನನ್ನ ಎಲ್ಲ ಡೀಟೇಲ್ಸ್ ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಯೂಟ್ಯೂಬ್ ಚಾನಲ್ದು ಸಿಂಬಲ್ ನೋಡ್ತೀವಿ ನಾವು ಮೊಬೈಲ್ ಅಲ್ಲಿ. ಆ ಸಿಂಬಲ್ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ, ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ಬೋದು, ಅಲ್ಲಿ ಹಾಡ್ ಕೇಳ್ಬೋದು, ಅಲ್ಲಿ ಮೂವಿ ನೋಡ್ಬೋದು, ಅಡಿಗೆ ನೋಡ್ಬೋದು, ಮೇಕಪ್ ಮಾಡ್ಕೊಳ್ಳೋದು, ಏನೆಲ್ಲ ನೋಡ್ಬೋದು ಅಂತ ಅದೊಂದು ಸಿಂಬಲ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ, ಹೌದಲ್ವಾ? ಫೇಸ್ಬುಕ್ ಅಂತ ಇರುತ್ತೆ, ನಾವು ಫೇಸ್ಬುಕ್ ಒಳಗಡೆ ಹೋಗಿ ನೋಡ್ತೀವ, ಎಫ್ ಅಂತ ನೀಲಿ ಬಟನ್ ನಲ್ಲಿ ಇರುವಂತ ಚಿತ್ರವನ್ನು ನೋಡಿದ ತಕ್ಷಣ ನಮ್ಗೆ ಇದು ಫೇಸ್ಬುಕ್, ಎಲ್ಲ ವಿಡಿಯೋಸ್ ಗಳು ಬರುತ್ತೆ, ಎಲ್ಲ ಕಮೆಂಟ್ಸ್ ಏನೇನೋ ಬರುತ್ತೆ ಅಂತ ಎಲ್ಲ ನಮ್ಮ ಮೈಂಡಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ನಮ್ಮ ಈ ಒಂದು ರೇಖೆಯಲ್ಲಿ ಸಿಂಬಲ್ಗಳು ಏನಿರುತ್ತೆ ಅಂದ್ರೆ ಅದು ಚಿತ್ರ ರೂಪದಲ್ಲಿ ಇರುತ್ತೆ. ಆ ಸಿಂಬಲ್ ಗಳನ್ನ ನೀವು ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ನೀವು ಕನೆಕ್ಷನ್ ಆಗ್ತೀರಾ.
ನೀವ್ ಹೇಳೋದೇ ಬೇಡ, ನಿಮ್ಮ ಬ್ರೈನ್ಗೆ ಪಟ್ ಅಂತ ಹೊಳೆಯುತ್ತೆ. ಓ, ಈ ಸಿಂಬಲ್ ಹಾಕಿದ್ರೆ ಈ ರೀತಿ ಕೆಲಸ ಮಾಡುತ್ತೆ, ಕಂಪ್ಲೀಟ್ ಆಗಿ ಇದು ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನೋದು ನಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ಅಂದ್ರೆ ದೊಡ್ಡದಾದಂತ ವಿಷಯವನ್ನ ಈಸಿಯಾಗಿ ನಿಮ್ಗೆ ನಮ್ಮ ಬ್ರೈನಿಗೆ ಮನ ಮುಟ್ಟುವ ಹಾಗೆ ನಮ್ಗೆ ಒಂದು ಕನೆಕ್ಷನ್ ಅನ್ನ ನಮ್ಗೆ ಈ ಸಿಂಬಲ್ಗಳು ತಂದ್ಕೊಡುತ್ತೆ. ಮತ್ತೆ ಈ ಒಂದೊಂದು ಸಿಂಬಲ್ಗಳು ಹೇಗೆ ಅಂತ ಹೇಳಿದ್ರೆ ಒಂದೊಂದು ಅಸ್ತ್ರ ಇದ್ದಾಗೆ. ನಾವು ಬಾಣವನ್ನ ಬಿಡ್ಬೇಕು, ನಾವು ಒಬ್ಬರಿಗೆ ಶೂಟ್ ಅನ್ನ ಮಾಡ್ಬೇಕು ಅಂದ್ರೆ ಬುಲೆಟ್ಸ್ ಗಳು ಹೇಗ್ ಬೇಕಲ್ಲ, ಹಾಗೆ ಅಂದ್ರೆ ಆ ರೀತಿ ನಮ್ಗೆ ಒಂದೊಂದು ಅಸ್ತ್ರಗಳಿದ್ದ ಹಾಗೆ ನಮ್ಗೆ ತುಂಬಾ ಸಹಾಯವನ್ನ ಮಾಡುತ್ತೆ. ಈ ದಿನ ನಾವು ಸಿಂಬಲ್ ಅನ್ನ ನಾವು ನೋಡೋಣ. ಸಿಂಬಲ್ ಯಾವ್ದಿದೆ ಮೊದಲನೇದು ಅಂತ ಹೇಳಿದ್ರೆ ಅದನ್ನ ನಾನು ಡ್ರಾ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನೀವ್ ಯಾರು ಕೂಡ ಸ್ಕ್ರೀನ್ ಮೇಲೆ ಡ್ರಾ ಬರಿಬೇಡಿ. ನಿಮ್ಮ ಪೆನ್ನು ನೋಟ್ ಬುಕ್ ಅಲ್ಲಿ ನೀವು ಅಲ್ಲಿ ಬರಿ, ಪೇಜ್ ಮೇಲೆ ನೀವು ಯಾರನ್ನು ಕೂಡ ಬರಿಬೇಡಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ನಂಗೆ ರಿಪ್ಲೈ ಮಾಡಿ. ಕಾಣಿಸ್ತಿಲ್ಲ. ನಿಮ್ದು ಮೊಬೈಲ್ ಸ್ಕ್ರೀನ್ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಅಲ್ಲಿ 100% 100 ಅಂತ ಇರುತ್ತೆ. ಆದ್ರೆ ನೀವು 50ಕ್ಕೆ ತಂದಿಟ್ಕೋಬೇಕಾಗತ್ತೆ ನೋಡಿ. 50, 75 ತಂದಿಟ್ಕೋಬೇಕು. ನಾ ಡ್ರಾ ಮಾಡ್ತೀನಿ ನೋಡಿ. ಇವಾಗ ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ ಅಂತ. ಅದ್ ಯಾವ ರೀತಿ ಬರಿಬೇಕು ಅಂತ ಹೇಳಿ ನೋಡೋಣ. ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ 7 ಬರ್ಕೋಬೇಕು. ಕಾಣಿಸ್ತಾ ಇದೆಯಾ ಇವಾಗ ಎಲ್ಲಾರ್ಗು? ಕಾಣಿಸ್ತಿದೆ. ಕಾಣಿಸ್ತಾ ಇದೆ. ಸರಿ ಸರಿ. ಈಗ ನಾವು ಅಲ್ಲಿ ಒಂದು ಸುತ್ತು, ದಯವಿಟ್ಟು ಯಾರು ಸ್ಕ್ರೀನ್ ಮೇಲೆ ಬರಿಬೇಡಿ. 2 ಸುತ್ತು ಬರಿತಾ ಇದ್ದೀರಾ ಯಾರು? 3 ಬರ್ದು ಅರ್ಧ ಸುತ್ತಿಗೆ ತಂದು ನಾವು ಇಲ್ಲಿಗೆ ನಿಲ್ಲಿಸ್ಬೇಕು. ಬರಿಬೇಡಿ. ಮೊದಲು ನಾವು 7 ಬರ್ಕೋಬೇಕು. 7 ಬರ್ದಾದ ನಂತರ ನಾವು 3 ಸುತ್ತನ್ನ ಹಾಕ್ಬೇಕು. ಕಾಣಿಸ್ತಾ ಇದೆ ಇವಾಗ ನಿಮ್ಗೆ? ಕಾಣಿಸ್ತಾ ಇದೆ. ಸರಿ. ಈಗ ನಾವಲ್ಲಿ 1 ಸುತ್ತು, 2 ಸುತ್ತು, 3 ಮೂರಾದ ಮೇಲೆ ಈಗ ಅರ್ಧಕ್ಕೆ ಬಂದು ನಾವು ನಿಲ್ಲಿಸ್ಬೇಕು. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಚೋಕುರೆ ಅಂತ ಹೇಳಿ ನಾವು ಕರಿತೀವಿ. ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನೋಡಿ. ಈ ರೀತಿ ಮೊದಲು ನಾವು 7 ಬರ್ಕೋಬೇಕು. ಸ್ವಲ್ಪ ನನಗೆ ಅಡ್ಡದಿಡ್ಡಿ ಆಗುತ್ತೆ. 1, 2, 3, 3.5. ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಚೋಕುರೆ ಅಂತ ಹೇಳಿ ನಾವು ಕರಿತೀವಿ. ಈ ಚೋಕುರೆ ಸಿಂಬಲ್ ನ ಮಹತ್ವ ಏನು ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ ನಮ್ಗೆ ಅಂತ ಹೇಳಿದ್ರೆ ಇದನ್ನ ಪವರ್ ಸಿಂಬಲ್ ಅಂತ ಹೇಳಿ ನಾವು ಕರಿತೀವಿ. ಶಕ್ತಿಯುತವಾದಂತಹ, ತುಂಬಾ ತುಂಬಾ ಶಕ್ತಿ ಇರುವಂತಹ ಅದ್ಭುತವಾದಂತಹ ಸಿಂಬಲ್. ಸಿಂಬಲ್ ನಂಬರ್ 1 ಅಂತಾನೂ ಕೂಡ ಕರೀತಾರೆ. ಸಿಂಬಲ್ ನಂಬರ್ 1 ಮೊದಲನೇದು ಬರೀರಿ ಅಂತ ಹೇಳಿದ್ರೆ ನಾವು ಈ ಸಿಂಬಲ್ ಅನ್ನ ನಾವು ಬರಿಬೇಕಾಗುತ್ತೆ. ಇದ್ರ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎನರ್ಜಿ ಇರುತ್ತಲ್ವಾ, ನೆಗೆಟಿವ್ ಎನರ್ಜಿ ಇರೋದ್ನೆಲ್ಲಾನು ಕೂಡ ಇದೇನ್ ಮಾಡುತ್ತೆ, ಕ್ಲೀನ್ ಮಾಡೋದು.
ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲರೂ ಕೂಡ ಇದೇನ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ, ರಿಮೂವ್ ಮಾಡಿ ತೆಗೆದುಹಾಕತ್ತೆ. ಇದಾದ ನಂತರ ಇದ್ರ ಕೆಲಸ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ, ಇದು ಪ್ರೊಟೆಕ್ಷನ್ ಅನ್ನು ಮಾಡ್ಕೊಡುತ್ತೆ ನಮ್ಗೆ. ಮನೆಗೆ ಲಾಕ್ ಮಾಡ್ತೀವಲ್ವಾ ನಾವು, ಆ ರೀತಿ ನಮ್ಮನ್ನ ನಮ್ಮ ಸುರಕ್ಷಣೆಯನ್ನು ಕೂಡ ಇದು ಮಾಡ್ಕೊಡುತ್ತೆ. ಹಾಗೆ ನಮ್ಗೆ ಏನ್ ಮಾಡುತ್ತೆ ಈಗ ಅಂದ್ರೆ, ಉಪಚಾರವನ್ನು, ಹೀಲಿಂಗ್ ಅನ್ನು ಕೂಡ ಇದು ಮಾಡ್ಕೊಡುತ್ತೆ. ಅಷ್ಟು ಅದ್ಭುತವಾಗಿ ಇದು 3 ಕೆಲಸಗಳನ್ನ ಒಂದೇ ಸಿಂಬಲ್ ಮಾಡುತ್ತೆ. ಕ್ಲೀನ್ ಅನ್ನು ಮಾಡುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಉಪಚಾರ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಸ್ಥಾಪನೆ ಮಾಡುತ್ತೆ, ಹಾಗೆ ಇದು ಲಾಕ್ ಮಾಡಿ ನಮ್ಮ ಸಂರಕ್ಷಣೆಯನ್ನು ಕೂಡ ಇದು ಮಾಡಿಕೊಡುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕು? ಎಲ್ಲಾ ಕಡೆನೂ ಯೂಸ್ ಮಾಡ್ಬೇಕು. ಜೀವ ಇರೋ ವಸ್ತುಗಳು, ಜೀವ ಇಲ್ಲದೆ ಇರೋ ವಸ್ತುಗಳು, ನಿಮ್ಮ ಫ್ಯಾಕ್ಟ್ರಿ, ಮನೆ, ಪುಸ್ತಕ, ನಿಮ್ಮ ಮೆಷಿನ್ಸ್ಗಳು, ಎಲ್ಲಾ ಕಡೆನೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಹೇಳ್ಕೊಡ್ತೀನಿ ಅದನ್ನ ಹೇಗೆ ಬರಿಬಹುದು, ಡ್ರಾ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಎಲ್ಲಾ ಕಡೆನೂ ಕೂಡ ನಾವು ಈ ಚೋಕ್ರೆ ಸಿಂಬಲ್ ಅನ್ನ ಯೂಸ್ ಮಾಡಬಹುದು. ಇಂಥ ಕಡೆ ಯೂಸ್ ಮಾಡೋಂಗಿಲ್ಲ ಅಂತ ಪ್ರಾಣಿಗಳಿಗೂ ಕೂಡ ನಾವ್ ಇದನ್ನ ಯೂಸ್ ಮಾಡಬಹುದು. ಆಯ್ತಲ್ವಾ? ಇದು ಕಂಪ್ಲೀಟ್ 3 ಕೆಲಸನ ಅದ್ಭುತವಾಗಿ ಇದು ಮಾಡ್ಕೊಡುತ್ತೆ. ಬ್ಲಾಕ್ ಎನರ್ಜಿನ ತೆಗೆದಾಗ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ, ಪಾಸಿಟಿವ್ ಎನರ್ಜಿನೂ ಸ್ಥಾಪನೆ ಮಾಡಿ, ಉಪಚಾರವನ್ನ ಮಾಡಿ ನಮ್ಮ ರಕ್ಷಣೆಯನ್ನು ಕೂಡ ಇದು ಮಾಡ್ಕೊಡುತ್ತೆ. ಇದನ್ನ ಹೇಗೆ ಡ್ರಾ ಮಾಡ್ಬೇಕು? ನೀವು 5 ಬೆರಳಿಂದನಾದ್ರೂ ಡ್ರಾ ಮಾಡ್ಬೋದು, 2 ಬೆರಳಿಂದನೂ ಕೂಡ ನೀವು ಡ್ರಾ ಮಾಡಬಹುದು. ಎಲ್ಲರೂ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ, 2 ಬೆರಳನ್ನ ಇಟ್ಕೊಳ್ಳಿ ತರ. ಈಗ ನೀವು ಅದನ್ನ ಬರಿಬೇಕೀಗ, ನೀವು ಗಾಳಿಯಲ್ಲಿ ನೀವು ಬರಿ. ಮತ್ತೆ ಇದನ್ನ ಹೇಳ್ಬೇಕಾದ್ರೆ ಇದ್ರ ಹೆಸರನ್ನ ನೀವು 3 ಸಲ ಹೇಳ್ಬೇಕು. ಈಗ ಚೋಕುರೆ 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 3 ಸಲಕ್ಕಿಂತ ಎಷ್ಟು ಸಲನಾದ್ರೂ ಕೂಡ ನೀವು ಹೇಳ್ಬೋದು. ಮಿನಿಮಮ್ ಎಷ್ಟು ಸಲ ಹೇಳ್ಬೇಕು? 3 ಸಲ ಹೇಳ್ಬೇಕು. ಹಾ, ಬರೀ ಚೋಕುರೆ 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 ಚೋಕುರೆ. ಮತ್ತೆ ಸುತ್ತುಗಳನ್ನ 3.5 ಸುತ್ತಿಗಿಂತ ಎಷ್ಟು ಸುತ್ತಾದ್ರೂ ಹಾಕ್ಬಹುದು, ಕಡಿಮೆ ಇರಬಾರ್ದು. 3.5 ಸುತ್ತಿಗಿಂತ ಕಡಿಮೆ ಇರಬಾರ್ದು. ಆಗ ನೀವು ಎಷ್ಟು ಸುತ್ತುಗಳು ಬೇಕಾದ್ರೂ ಹಾಕ್ಬಹುದು. ಎಷ್ಟು ಸಲನಾದ್ರೂ ನಿಮ್ಗೆ ತೃಪ್ತಿ ಆಗೋ ತನಕನು ಈ ತರ ಚೋಕುರೆ 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 ಹೇಳ್ತಾ ಇದ್ದೀನಿ, ತೊಂದ್ರೆ ಏನು ಇಲ್ಲ. ಮತ್ತೆ ನಾನು ಅಡ್ಡ ಬರ್ದ್ಬಿಟ್ಟೆ, ಡೊಂಕ ಬರ್ದ್ನ, ಹಾಗಾಗೋಯ್ತಲ್ಲ, ತಲೆ ಕೆಡ್ಸ್ಕೋಬೇಡಿ. ಆ ಪರಮಾತ್ಮನ ಎನರ್ಜಿ ಡೊಂಕ ಆದ್ರೂ ಹೋಗುತ್ತೆ, ಸ್ವಲ್ಪ ವಕ್ರ ಆಗಿದ್ರು ಹೋಗುತ್ತೆ. ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ನಿಮ್ಮ ಹೀಲಿಂಗ್ ಸರಿಯಾಗಿ ಆಗಲ್ಲ. ನಿಮ್ ಮನ್ಸೆಲ್ಲ ಎಲ್ಲಿರುತ್ತೆ? ಅಯ್ಯೋ ಸಿಂಬಲ್ಸ್, ಅಯ್ಯೋ ಸೊಟ್ಟಾಯ್ತಲ್ಲ, ವಕ್ರ ಆಗೋಯ್ತಲ್ಲ, ಅದ್ರ ಕಡೆ ಇದ್ರೆ ನೀವೆಲ್ಲಿ ಹೀಲಿಂಗ್ ಎಲ್ಲಿ ರಿಸಲ್ಟ್ ಕೊಡುತ್ತೆ ನಿಮ್ಗೆ? ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಸರಿ ಅಲ್ವಾ? ಈಗ ನಾವು ಕೈಯಲ್ಲಿ ಗಾಳಿಯಲ್ಲಿ ನಾವು ಬರ್ದ್ವಿ. ಈಗ ನಾವೇನ್ ಮಾಡ್ಬೇಕು? ಎಲ್ಲಾ ಕಡೆನೂ ನಾವು ಕೈಯನ್ನ ಯೂಸ್ ಮಾಡಕ್ ಆಗಲ್ಲ. ಅದಕ್ಕೆ ನಾವೀಗ ಏನ್ ಮಾಡ್ಬೇಕು? 3ನೇ ಕಣ್ಣಿನಿಂದ ಬರಿಬೇಕು. ಅದಕ್ಕಿಂತ ಮುಂಚೆ 3ನೇ ಕಣ್ಣಿನಲ್ಲಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿ ನಾವು ಟೆಸ್ಟ್ ಮಾಡೋಣ. ನಮಗೂ 3ನೇ ಕಣ್ಣು ಇದೆಯಾ ಅಂತ, ಹೌದಲ್ವಾ? ಎಲ್ಲರೂ ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ, ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡಾಗ ನಿಮ್ಗೆ ಏನ್ ಬಣ್ಣ ಕಾಣಿಸುತ್ತೆ ನೋಡಿ. ಕೆಲವರಿಗೆ ಕಪ್ಪು ಬಣ್ಣ ಕಾಣಿಸುತ್ತೆ, ಕೆಲವರಿಗೆ ಬಿಳಿ ಬಣ್ಣ ಕಾಣಿಸುತ್ತೆ, ಕೆಲವರಿಗೆ ಮಂಕಾದಾಗೆ ಕಾಣಿಸ್ತಾ ಇರುತ್ತೆ. ಟೆಸ್ಟ್ ನೋಡಿ ಇವಾಗ ಅದನ್ನ. ಈಗ ಕಣ್ಣನ್ನ ಓಪನ್ ಮಾಡಿ. ಯಾರಿಗೆ ಏನೇನ್ ಬಣ್ಣ ಕಾಣಿಸ್ತು? ಕಾಣಿಸ್ತಾ?
ಹೇಳ್ಬೇಕು ಯಾವ್ದು ಕಾಣಿಸ್ತು ನಿಮ್ಗೆ ಕಣ್ಣಿಗೆ ಅಂತ. ವೈಟ್ ನನಗ್ ಕಲರ್ ಬಿಳಿ ಬಣ್ಣ ಕಾಣಿಸ್ತಿತ್ತು. ಸುಮಾ ಅವ್ರಿಗೆ ಬಿಳಿ ಬಣ್ಣ ಕಾಣಿಸಿದೆ. ಸುಜಾತ ಅವರಿಗೆ ಬಿಳಿ ಬಣ್ಣ ಕಾಣಿಸ್ತಿದೆ. ಬಿಳಿ ಬಣ್ಣ ಕಾಣಿಸ್ತಾ ಇತ್ತು. ಸ್ಯಾಮ್ಸಂಗ್ ಅಂತಿದೆಯಲ್ಲ ಅವರಿಗೆ ಕಪ್ಪು ಕಪ್ಪು ಕಪ್ಪುದಾಗಿ ಕಾಣಿಸ್ತು. ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಮ್ಯಾಮ್. ಅರ್ಚನಾ ಅಂತ ಅದ್ರಲ್ಲಿ ಇಲ್ವಾ? ಅರ್ಚನ್ ಅಲ್ಲಿ ನೇಮ್ ಹೆಸರು ಡಿಸ್ಪ್ಲೇ ಆಗ್ತಾ ಇಲ್ಲ. ಇರ್ಲಿ ಇರ್ಲಿ ಅರ್ಚನಾ ಅವ್ರು. ಭುವನೇಶ್ವರಿ ಅವ್ರಿಗೆ ಏನ್ ಕಾಣಿಸ್ತು? ಸರಿ. ಬಿಳಿ ಬಣ್ಣ ಮೇಡಮ್. ಬಿಳಿ ಬಣ್ಣ ಕಾಣಿಸಿದೆ. ಇನ್ಯಾರಿಗೆ ಕಾಣಿಸ್ತು? ಮೀನಾ ಅವರಿಗೆ, ಶ್ರೇಯಸ್ ಅವರಿಗೆ, ಶ್ರೇಯಾ ಅವರಿಗೆ. ಇವತ್ತು ಅನ್ಮ್ಯೂಟ್ ಮಾಡ್ಕೋಬೇಕು. ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೋಬೇಕಿತ್ತು. ಸರಿ, ಅವರು ವಿಡಿಯೋ ಆನ್ ಮಾಡ್ಲಿ ಆಫೇ ಆಗೋಯ್ತು ಅವ್ರದ್ದು. ಸರಿ, ನೋಡಿದ್ರ ಈಗ ನಾವು ನಮ್ಮ ಕಣ್ಣನ್ನ ಮುಚ್ಚಿದ್ವಲ್ಲ ನಾವು, ಬಣ್ಣ ಎಲ್ಲ ಹೇಗ್ ಕಾಣಿಸ್ತು ಅಲ್ವಾ? ಅಂದ್ರೆ ನಮ್ಮ ಮೂರನೇ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ನಾವ್ ಏನ್ ಮಾಡಿದೀವಿ, ಶಿವನಿಗೆ ಮಾತ್ರ ಮೂರನೇ ಕಣ್ಣಿರೋದು, ನಮಗ್ ಯಾರಿಗೂ ಮೂರನೇ ಕಣ್ಣಿಲ್ಲ ಅಂತ ಸುಮ್ನೆ ನಾವು ಅದನ್ನ ಮರೆ ಮಾಚ್ಬಿಟ್ಟಿದೀವಿ ಅಲ್ವಾ? ನಮ್ಗೂ ಕೂಡ ಮೂರನೇ ಕಣ್ಣಿದೆ, ನಾವು ಕೂಡ ಮೂರನೇ ಕಣ್ಣನ್ನ ಆಕ್ಟಿವ್ ಮಾಡ್ಕೊಳ್ಬಹುದು. ಅದು ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಯಾವ ರೀತಿ ನಾವು ಆಕ್ಟಿವೇಶನ್ ಮಾಡ್ಕೊಳ್ಳೋದು ಅದನ್ನ ಅಂತ ಹೇಳಿ. ಈಗ ನಾವು ಮೂರನೇ ಕಣ್ಣಿನಿಂದ ನಾವು ಈ ಸಿಂಬಲ್ ಅನ್ನ ಬರೆಯೋಣ. ಹೇಗೆ ಅಂದ್ರೆ ಜಸ್ಟ್ ಈ ತರ ಚೋಪುರೆ 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 ಚೋಪುರೆ. ಮೊದಲು ಕತ್ತು ಶೇಕ್ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗದು ಜಸ್ಟ್ ಕಣ್ಣಲ್ಲೇ ಬರಿಬಹುದು ನಾವು. ಚೋಪುರೆ 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 ಚೋಪುರೆ. ನೀವೆಲ್ಲ ಡ್ರಾ ಮಾಡಿ, ಮೂರನೇ ಕಣ್ಣಿನಿಂದ ಡ್ರಾ ಮಾಡಿ. ಬಾಯಲ್ಲಿ ಹೇಳ್ಬೇಕು, ಚೋಪುರೆ 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 ಚೋಪುರೆ. ಸೂಪರ್, ಫ್ಯಾಂಟಾಸ್ಟಿಕ್. ಯಾಕೆ ನಾವು ಮೂರನೇ ಕಣ್ಣು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಎಲ್ಲಾ ಕಡೆನೂ ಕೈಯಲ್ಲೇ ಯೂಸ್ ಮಾಡಿದಾಗ ಇವ್ರಿಗೇನೋ ಬೇರೆಯವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಹೌದಲ್ವಾ? ಓ ಇವ್ರಿಗೇನೋ ಆಗಿದೆ, ಸುಮ್ಮ ಏನೇನೋ ಮಾಡ್ತಾ ಇದಾರಲ್ಲಪ್ಪ, ಬ್ಲಾಕ್ ಏನೋ ಮ್ಯಾಜಿಕ್ ಚಮತ್ಕಾರ ಅದು ಇದು ಮಾಡ್ತಾ ಇದಾರೆ ಅಂತ ಹೇಳಿ. ಯಾಕೆ ಬೇಕು ನಮ್ಗೆ ಅಲ್ವಾ? ಗೊತ್ತಿರೋ ಜೊತೆ ಡಿಸ್ಕಸ್ ಮಾಡೋಣ, ಗೊತ್ತಿಲ್ಲದೆ ನಾವು ಏನಕ್ಕೆ ಅದೆಲ್ಲ ಮಾತಾಡ್ಬೇಕು. ಸೊ ಹಾಗಾಗಿ ಮೂರನೇ ಕಣ್ಣನ್ನ ಯೂಸ್ ಮಾಡ್ತೇವೆ. ಇದು ಒಂದು ಸಿಂಬಲ್ ಆಯ್ತು. ಈಗ ಇನ್ನೊಂದು ಸಿಂಬಲ್ ಇದೆ, ಅದು ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಇನ್ನೊಂದು ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇ ಹಿ ಕಿ ಅಂತ ಹೇಳಿ. ಸೇ ಹಿ ಕಿ ಅಂತ ಸಾರಿ, ಅದಕ್ಕಿಂತ ಮುಂಚೆ ಇನ್ನೊಂದಿರೋದು ಯಾವುದು ಅಂದ್ರೆ ಲಾಂಗ್ ಚೋಪುರೆ ಅಂತ ಹೇಳಿ. ಚೋಪುರೆಗೆ ಇರುತ್ತೆ ರಿಲೇಟೆಡ್ ಆಗಿರುವಂತದ್ದು. ಆ ಲಾಂಗ್ ಚೋಪುರೆಯನ್ನ ಹೇಗೆ ಬರೆಯೋದು ಅಂತ ಹೇಳಿ ನಾವು ನೋಡೋಣ. ಇದನ್ನ ಹೇಗೆ ಬರಿಬೇಕು ಅಂದ್ರೆ ಸೇಮ್, ಮೊದಲು ನಾವೇನ್ ಮಾಡ್ಬೇಕು, 7 ಅನ್ನ ಬರಿಬೇಕು, 7 ಬರ್ಕೋಬೇಕು. ಅದಾದ ನಂತರ ನಾವು ಚೈನ್ ತರ ಈ ತರ ಎಳ್ಕೊಂಡ್ 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 ಎಷ್ಟು ಉದ್ದ ಬೇಕಾದ್ರೂ ನಾವು ಡ್ರಾ ಮಾಡಬಹುದು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಕಾಣಿಸ್ತಾ ಇದೆ ಮ್ಯಾಮ್. ಸರಿ ಸರಿ, ಸೂಪರ್ ಸೂಪರ್. ಇನ್ನೊಂದ್ಸಲ ಬರಿತೀನಿ ನೋಡಿ. 7 ಬರೀರಿ, ಬರ್ದು ಚೈನ್ ತರ ನಿಮ್ಗೆ ಎಷ್ಟು ಉದ್ದ ಬೇಕಾದ್ರೂ ಕೂಡ ನೀವು ಎಲ್ಲಿ ತನಕನಾದ್ರೂ ಇದನ್ನ ಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಲ್ವಾ? ಗೊತ್ತಾಯ್ತು, ತುಂಬಾ ಈಸಿ ಇದೆ, ಏನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಲಾಂಗ್ ಚೋಪುರೆ ಅಂತ ಹೇಳಿ ನಾವು ಕರಿತೀವಿ. ಈ ಲಾಂಗ್ ಚೋಪುರೆ ಕೆಲಸ ಏನು? ಲಾಂಗ್ ಚೋಪುರೆ ಕೆಲಸನು ಸೇಮ್ ಚೋಪುರೆ ಏನೆಲ್ಲ ಕೆಲಸ ಮಾಡುತ್ತಲ್ವಾ ಅದೇ ಕೆಲಸನೇ ಮಾಡುತ್ತೆ. ಆದ್ರೆ ಇದನ್ನ ಡ್ರಾ ಮಾಡ್ಬೇಕಾದ್ರೆ ಏನ್ ಮಾಡೋದು, ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಮಿಷಿನ್ಸ್ ಗಳು, ಈಗ ನಮ್ಮ ಮನೆಯ ಮೂಲೆಗಳಿರುತ್ತೆ, ನಮ್ಮ ಮನೆ ಕೋಣೆಗಳೆಲ್ಲ ಇರುತ್ತಲ್ವಾ,
ಆ ಕೋಣೆಗಳಲ್ಲೆಲ್ಲ ಏನ್ ಮಾಡ್ಬೇಕು ನಾವು ಮನೆಯಲ್ಲಿ ನಕಾರಾತ್ಮಕ ಎನರ್ಜಿನ ತೆಗೆದು ಸಕಾರಾತ್ಮಕ ಎನರ್ಜಿಯನ್ನ ನಾವು ತುಂಬಬೇಕು ಅಂದಾಗ ನಾವು ಎಲ್ಲಾ ಮನೆಯ ಕೋಣೆಗಳಲ್ಲಿ ನಾವು ಚೌಕುರಿಯನ್ನ ಬರಿಬೇಕು. ಚೌಕುರೆ 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 ಸ್ಥಾಪಿತವಾಗಲಿ 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 ಚೌಕುರೆ 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 ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಸ್ಥಾಪಿತ. ಯಾವ ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು, ದೊಡ್ಡ ಮಿಷಿನ್ ಇರ್ಬೋದು, ದೊಡ್ಡ ದೊಡ್ಡ ವಸ್ತುಗಳು ಯಾವ್ದಿರುತ್ತಲ್ವಾ ಅಲ್ಲೆಲ್ಲವೂ ಕೂಡ ನಾವು ಲಾಂಗ್ ಚೌಕುರಿಯನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಏನಿಲ್ಲ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಮತ್ತೊಂದಿರುವಂತದ್ದು ಸ್ನೇಹಿಕಿ. ಮೂರನೇ ಸಿಂಬಲ್ ಇರೋದು ಯಾವುದು ಅಂತ ಹೇಳಿದ್ರೆ ಸ್ನೇಹಿಕಿ ಸಿಂಬಲ್ ಇರೋದು. ಆ ಸ್ನೇಹಿಕಿ ಸಿಂಬಲ್ ಏನ್ ಮಾಡುತ್ತೆ ಅಂದ್ರೆ ನೀವು ಯಾವುದೇ ಇದನ್ನ ಚೌಕುರಿ ಆಗ್ಬೋದು, ಲಾಂಗ್ ಚೌಕುರಿ ಆಗಿರ್ಬೋದು, ಇದನ್ನ ನೀವು ಊಟ ಮಾಡ್ಬೇಕಾದ್ರೆ ಊಟದ ಮೇಲೆ, ನೀರಲ್ಲಿ, ಸ್ಥಳಗಳಲ್ಲಿ, ಮನೆಗಳಲ್ಲಿ, ವಸ್ತುಗಳಲ್ಲಿ ಎಲ್ಲಾ ಕಡೆನೂ ಕೂಡ ನೀವು ಯೂಸ್ ಮಾಡಬಹುದು. ಶಕ್ತಿಯನ್ನ ಸ್ಥಾಪನೆನೂ ಮಾಡ್ಕೊಡುತ್ತೆ, ಶಕ್ತಿಯನ್ನ ಹಾಗೆ ಇನ್ನು ವೃದ್ಧಿಯನ್ನು ಕೂಡ ನಮ್ಗೆ ಇದು ಮಾಡ್ಕೊಡುತ್ತೆ ಅಲ್ವಾ. ಲಾಂಗ್ ಚೌಕರಿಯನ್ನ ನೀವು ಶಕ್ತಿಪಾತ್ಗಳೆಲ್ಲ ಮಾಡ್ತೀರಲ್ವಾ, ದೀಕ್ಷೆ ತಗೊಳ್ತೀವಲ್ವಾ ನಾವು, ಅವಾಗೆಲ್ಲ ಕೋಣೆಗಳನ್ನ ಚಾರ್ಜ್ ಮಾಡಕ್ಕೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಅಥವಾ ಬೇರೆ ಮನೆಗೆಲ್ಲ, ಬೇರೆ ಕಡೆ ಫಂಕ್ಷನ್ ಗಳಿಗೆ ನೀವು ಬೇರೆಯವ್ರ ಮನೆಗಳಿಗೆಲ್ಲ ಹೋಗಿರ್ತೀರಾ, ಅಲ್ಲಿ ಉಳ್ಕೋಬೇಕು ಅನ್ಸಿರುತ್ತೆ, ಆ ರೂಮ್ ಅಲ್ಲಿ ನೀವು ಇದನ್ನ ಸ್ಥಾಪನೆಯನ್ನ ಮಾಡ್ಕೊಳ್ಬಹುದು. ನೀವು 4 ಮೂಲೆಗಳಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ, ಬರ್ದು ಹೇಗೆ ಮಾಡ್ಬೇಕು ಅಂತ ಅಲ್ವಾ. ನೆಕ್ಸ್ಟ್ ನಾವು ನೋಡುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ನೇಹಿಕಿ. ಈ ಸಿಂಬಲ್ ಅನ್ನ ಹೇಗೆ ಡ್ರಾ ಮಾಡೋದು ಅಂತೇಳಿ ನೋಡೋಣ. ಇದು ತುಂಬಾ ಈಸಿ ಇದೆ. ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತ್ರಿಭುಜವನ್ನ ಬರ್ಕೊಳ್ಬೇಕು. ನಂತರ ಮತ್ತೊಂದು ತ್ರಿಭುಜವನ್ನ ಹಾಕ್ಬೇಕು. ಇದು ಎಲ್ಲರಿಗೂ ಬರುತ್ತೆ. ತುಂಬಾ ಈಸಿ ಆಗಿರುವಂತಹ ಸಿಂಬಲ್ ಇದು. ಸೇಮ್ ಹಿ ಗೊತ್ತಾಯ್ತು ಅಂತ ಅನ್ಕೊಳ್ತೇವೆ ಅಲ್ವಾ. ತುಂಬಾ ಈಸಿ ಇದೆ, ನಿಮ್ಮೆಲ್ಲರಿಗೂ ಕೂಡ ಇದು ಬರುವಂತಹ ಸಿಂಬಲ್ ಇರುತ್ತೆ. ಈ ಸಿಂಬಲ್ ಇದ್ರ ಕೆಲಸ ಏನ್ ಮಾಡುತ್ತೆ, ಇದ್ರ ಉಪಯೋಗ ಏನು ಅಂದ್ರೆ ಎಲ್ಲವನ್ನು ಕೂಡ ಸಮಾನತೆಯಾಗಿ ಸಮತೋಲನವನ್ನ ತಗೊಂಡ್ ಬರುದು, ಬ್ಯಾಲೆನ್ಸ್ ಅಂತ. ಏನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ, ವಸ್ತುಗಳಲ್ಲಾಗಿರ್ಬೋದು, ವ್ಯಕ್ತಿಗಳಲ್ಲಾಗಿರ್ಬೋದು, ಪ್ರಾಣಿಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಇದು ಸಮತೋಲನವನ್ನ ತಂದ್ಕೊಡುತ್ತೆ. ಎನರ್ಜಿಯಲ್ಲಿ ಏನ್ ಏರುಪೇರಾಗಿರುತ್ತಲ್ವಾ, ಆ ಎಲ್ಲ ಎನರ್ಜಿಯನ್ನ ಇದು ಸಮತೋಲನವಾಗಿ ತಗೊಂಡ್ ಬಂದು ನಿಲ್ಲಿಸುತ್ತೆ. ನಮ್ಮ ಅನಾರೋಗ್ಯದಲ್ಲಿ ಏರುಪೇರಾಗಿದ್ದಾಗ ಸಮತೋಲನ ತಗೊಂಡ್ಬರುತ್ತೆ. ಭಾವನೆಗಳಲ್ಲಾಗಿರ್ಬೋದು, ವಿಚಾರಗಳಲ್ಲಾಗಿರ್ಬಹುದು, ಆಲೋಚನೆಗಳಲ್ಲಾಗಿರ್ಬೋದು, ನಮ್ಮ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಎಂತಹ ಸಿಚುವೇಶನ್ ಅಲ್ಲೂ ಕೂಡ ಇದು ಬ್ಯಾಲೆನ್ಸ್ ಅನ್ನ ತಂದ್ಕೊಡುತ್ತೆ. ಇದ್ರ ಬಣ್ಣ ಯಾವುದು ಅಂದ್ರೆ ಗುಲಾಬಿಯ ಬಣ್ಣ, ಪಿಂಕ್, ಕಮಲದ ಬಣ್ಣ ಇರುತ್ತಲ್ಲ ಆ ಬಣ್ಣ. ಚೌಕುರಿಯದು ವೈಟ್ ಬಣ್ಣ ಇರುತ್ತೆ, ಬಿಳಿಯ ಬಣ್ಣ. ಈ ಒಂದು ಸೇಕಿ ಸಿಂಬಲ್ ಇದೆಯಲ್ಲ, ತುಂಬಾ ಅದ್ಭುತವಾಗಿರುತ್ತೆ. ಚೌಕುರಿಯಷ್ಟೇ ಪವರ್ಫುಲ್ ಆಗಿರುವಂತ ಸಿಂಬಲ್ ಇದು. ಆತ್ಮ ಮತ್ತೆ ಪರಮಾತ್ಮ ಎರಡನ್ನೂ ಕೂಡ ಒಂದು ಮಾಡುವಂತಹ ಶಕ್ತಿಯನ್ನ ಉಳ್ಳಂತಹ ಸಿಂಬಲ್ ಇದು. ಶಿವ ಮತ್ತೆ ಪಾರ್ವತಿ, ಶಿವಶಕ್ತಿಗಳನ್ನ ಒಂದು ಮಾಡುವಂತಹ ಸಿಂಬಲ್ ಇದು. ಆಕಾಶ ಮತ್ತೆ ಪೃಥ್ವಿ ತತ್ವವನ್ನ ಸೇರಿಸುವಂತಹ ಸಿಂಬಲ್ ಆಗಿರುತ್ತೆ ಇದು. ಅಷ್ಟು ಅದ್ಭುತವಾದಂತಹ ಸಿಂಬಲ್ ಆಗಿದೆ. ಎಲ್ಲವನ್ನು ಕೂಡ ಇದು ಬ್ಯಾಲೆನ್ಸ್ ತರುತ್ತೆ. ಜಾಸ್ತಿ ಏರುಪೇರು, ಸಮತೋಲನ. ಈಗ ಒಂದು ಇದಿರುತ್ತಲ್ಲ ನೋಡಿ, ಅಳತೆ ಮಾಡೋ ಮಿಷಿನ್ ಇರುತ್ತಲ್ಲ, ಆ ಮಿಷಿನ್ ಅನ್ನ ಏನ್ ಮಾಡುತ್ತೆ, ಅದು ಬ್ಯಾಲೆನ್ಸ್ ತರುತ್ತಲ್ಲ, ಎರಡೂ ಕೂಡ ಸಮವಾಗಿರ್ಬೇಕು. ಆ ರೀತಿ ಸಮತೋಲನವನ್ನ ತಗೊಂಡ್ ಬರುವಂತ ಸಿಂಬಲ್ ಆಗಿದೆ ಇದು. ಸಿಂಬಲ್ ನಂಬರ್ 1
ರೇಖಿ ಲೆವೆಲ್ 1 ಗೆ ನಂಬರ್ 1 ಸಿಂಬಲ್ ಕೊಡ್ತೀವಿ. ರೇಖಿ ನಂಬರ್ 2 ಗೆ 2ನೇ ಸಿಂಬಲ್ ಅನ್ನ ಕೊಡ್ತೀವಿ. ಲಾಂಗ್ ಚೌಕುರಿ ಅದು ಜೊತೆ ಜೊತೆನಲ್ಲೇ ಬರುತ್ತೆ, ಅದು ಎಕ್ಸ್ಟ್ರಾ ಏನಿಲ್ಲ ಅದ್ರಲ್ಲಿ. ಎರಡನ್ನೂ ಎಷ್ಟು ಸಿಂಬಲ್ಗಳು ನಿಮ್ಗೆ ಇರುತ್ತೆ. ಈಗ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಏನು ಅದಕ್ಕೆ ಅಂದ್ರೆ 1 + 1 1 + 2 + 1 1 ಬರ್ಕೊಳ್ಳಿ, +2 ಹಾಕೊಳ್ಳಿ, +1 ಹಾಕಿ. 1 ಅಂದ್ರೆ ಯಾವ ಸಿಂಬಲ್ಲು? ಚೌಕುರೆಯನ್ನ ಬರಿಬೇಕು ಫಸ್ಟ್. 2 ಅಂದ್ರೆ ಏನು? ಸೇಕಿ ಸಿಂಬಲ್ ಅನ್ನ ಬರಿಬೇಕು. ಪುನಃ ಚೌಕುರೆ ಅಂತ 1 ಅಂತಂದ್ರೆ ಏನು? ಚೌಕುರೆ ಸಿಂಬಲ್ ಅನ್ನ ಬರಿಬೇಕು. ಈಗ ಸೇಕಿ ಸಿಂಬಲ್ ಅನ್ನ ನಾವು ಡ್ರಾ ಮಾಡೋಣ. ಗಾಳಿಯಲ್ಲಿ ಡ್ರಾ ಮಾಡಿ. ಸೇಕಿ 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 ಎರಡು ಬೆರಳುಗಳನ್ನ ಜೋಡಿಸಿಟ್ಕೊಂಡು ಬರೀರಿ, ನಿಮ್ಗೆ ಈಸಿ ಆಗತ್ತೆ. ಸೇಕಿ 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 ಸೇಕಿ. ಸೂಪರ್ ಸೂಪರ್. ಈಗ 3ನೇ ಕಣ್ಣಿಂದ ಬರೀರಿ. ಸೇಕಿ 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 ಸೇಕಿ. ಸೂಪರ್. ನಾನು ತುಂಬಾ ಸರಳವಾಗಿ, ತುಂಬಾ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬೇಕು ಆ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹೆಚ್ಚಿಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಷ್ಟು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದ್ರೆ ನಿಮ್ಗೆ ತಲೆ ಕೆಡುತ್ತೆ. ಈಸಿಯಾಗಿ ಸರಳವಾಗಿದ್ದಷ್ಟು ಈಸಿಯಾಗಿ ನೀವು ಹೀಲಿಂಗ್ ಅನ್ನ ಮಾಡಬಹುದು. ನಾಳಿನ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಹೀಲಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದೇ ಫಾರ್ಮುಲಾ 1 + 2 + 1 ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಮಾಡಬಹುದು. ಅದ್ ಹೇಗೆ ಅಂತ ನಾಳೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನಿಮ್ಗಳಿಗೆ? ಮೇಡಮ್, ಈಗ ಗಿಡದ ಮೇಲೆ ಅದು ನಾವು ಸಿಂಬಲ್ ಹಾಕ್ಬೇಕಾದ್ರೆ ಯಾವ್ದು ಹಾಕ್ಬೇಕು ಮೇಡಮ್? ಈಗ ಗಿಡದ ಮೇಲೆ ಎರಡನ್ನೂ ಹಾಕ್ಬೋದು. ಚೌಕರೆ ಹಾಕ್ಬೋದು. ಅದೇನ್ ಮಾಡುತ್ತೆ? ಅಲ್ಲಿರೋ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲನೂ ಕೂಡ ತೆಗೆದಾಕತ್ತೆ, ಹೌದಲ್ವಾ? ಮತ್ತೆ ನಾವು ಚೌಕರೆ 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 ಅಂತ ಹೇಳೋದು, ಅಲ್ಲಿ ಪಾಸಿಟಿವ್ ಎನರ್ಜಿ ಸ್ಥಾಪನೆ ಮಾಡುತ್ತೆ. ಅಫರ್ಮೇಶನ್ಸ್ ಗಳನ್ನ ಹೇಳ್ಬೇಕಾಗತ್ತೆ. ಅದಾದ ನಂತರ ಸೇಕಿಯನ್ನ ಬರಿಬೇಕು. ಸೇಕಿ 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 ಸೇಕಿ. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ನಾಳೆ ನೀವು ಪ್ರಾಕ್ಟಿಕಲ್ ಆಗಿ ಫಸ್ಟ್ ನೀವು ಮಾಡಿ, ಅದಾದ್ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ್ದ್ರ ಮೇಲೆ ಹೇಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತ ಹೇಳಿ ಐಡಿಯಾಸ್ ಬಗ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಬರಿಬೇಕು, ಯಾವ ರೀತಿ ಡ್ರಾ ಮಾಡ್ಬೇಕು ಅನ್ನೋದು ನಾಳೆ ಹೇಳ್ಕೊಡ್ತೀನಿ ನಿಮ್ಗೆ. ಅದಾದ ನಂತರ ನೀವೇ ಎಲ್ಲಾ ಕಡೆನೂ ಮಾಡ್ಬೋದು. ಮ್ಯಾಮ್, ಅದು ಲಾಂಗ್ ಚೌಕುರೆ ಇದೆಯಲ್ಲ, ಅದು ವೈಟ್ ಕಲರ್ ಅಲ್ಲಿ ಬರುತ್ತಾ? ಅದು ಕೂಡ ವೈಟ್ ಕಲರೇ ಬರುತ್ತೆ. ಓಕೆ. ಅದು ವೈಟ್ ಕಲರೇ ಬರುತ್ತೆ. ಬಟ್ ಎಲ್ಲ ಕಾರ್ನರ್ ಅಲ್ಲಿ, ಮೂಲೆಗಳಲ್ಲಿ, ಫ್ಯಾಕ್ಟರಿ ಅಲ್ಲೆಲ್ಲ ನಾವು ಇದನ್ನ ಮನೆಗಳಲ್ಲಿ ವಸ್ತುಗಳ ಮೇಲೆಲ್ಲ ಯೂಸ್ ಮಾಡಿ. ದೊಡ್ಡ ದೊಡ್ಡ ವಸ್ತುಗಳಿದ್ರೆ ಮಾತ್ರ. ಸರಿ ಸರಿ. ಇನ್ನೇನಾದ್ರು ಡೌಟ್ಸ್ ಇದೆಯಾ? ಇದನ್ನ ಬರೆದು ಹೆಸರುಗಳನ್ನ ನೀವು ಸ್ವಲ್ಪ ಅಭ್ಯಾಸ ಆಗೋರಿಗೆ ಕಷ್ಟ ಆಗುತ್ತೆ. ಸ್ವಲ್ಪ ಹೋಗ್ತಾ ಬರ್ತಾ 1-2-3 ಸಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಸರನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಜಪಾನಿ ವರ್ಡ್ಸ್ ಗಳಾಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ತಾ ಬಂದ್ಬಿಡುತ್ತೆ. ಕಬ್ಬಿಣದ ಕಡ್ಲೆ ಇರೋದು ಈಸಿ ಆಗ್ಬಿಡುತ್ತೆ ಅಭ್ಯಾಸ ಮಾಡಿದ್ರೆ, ಏನು ಅನ್ಸಲ್ಲ. ಸರಿ, ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಅರ್ಥ ಆಗ್ತಿದೆ ಅಲ್ವಾ ಎಲ್ಲಾರ್ಗು ಈಸಿಯಾಗಿ? ಅರ್ಥ ಆಗ್ತಿದೆ. ತುಂಬಾ ಇಂಗ್ಲಿಷ್ ಯೂಸ್ ಮಾಡ್ತಾ ಇಲ್ಲ ನಾನು, ಯಾಕಂದ್ರೆ ಎಲ್ಲಾರ್ಗುನು ಏನು ಅಂತ ನಮ್ಮ ಭಾಷೆನಲ್ಲಿ ನಾವು ಕಲ್ತಾಗ ನಾನ್ ಹೇಳ್ದಂಗೆ ಮಾಡ್ಬೇಕು ಅಂತಾನು ಇಲ್ಲ. ನಿಮ್ಮ ಭಾಷೆನಲ್ಲಿ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಮಾಡ್ಬೋದು. ಅದ್ ನಾಳೆ ಹೇಳ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅವಾಗ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಈಸಿಯಾಗಿ ಬಾಳೆಹಣ್ಣು ತಿಂದಾಗೆ ಗುಳುಮ್ ಅಂತ ಹೇಗೆ ನುಂಗ್ತೀವಲ್ಲ ನಾವು, ಆ ರೀತಿ ಈಸಿಯಾಗಿ ಕಲ್ತ್ಕೊಬಿಡ್ತೀರ, ಕಷ್ಟನೇ ಪಡುವಾಗ. ಸರಿ, ಹಾಗಾದ್ರೆ ನಾಳೆ ನಾವು ಇದೇ ಸಮಯಕ್ಕೆ ಎಲ್ಲರೂ ಕೂಡ ಭೇಟಿಯಾಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಮತ್ತೆ ಎಲ್ಲರಿಗೂ ಹರೇ ರಾಮ ಹರೇ ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಶಾಂತಮ್ಮ ಅವರೇ ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಸೂಪರ್ ಸೂಪರ್. ಹೇಳಿದ್ರಲ್ಲ ಚೆನ್ನಾಗಿದ್ದೀರಾ? ಮಾತಾಡ್ಬೇಡಿ ಅಂತ, ಅದಕ್ಕೆ ಲಾಸ್ಟ್ ಹಾ ಚೆನ್ನಾಗಿದ್ದೀನಿ ಮೇಡಮ್. ನೀವು ಸೂಪರ್ ಹೇಳಿದ್ರಲ್ಲ ಸೂಪರ್. ಮಾತಾಡ್ಬೇಡಿ ಸುಮ್ನೆ ಕೂತಿರಿ ಅಂತ ಸುಮ್ನೆ ಕೂತಿರ್ತೀನಿ. ಒಳ್ಳೇದಾಯ್ತು. ಸರಿ ಮೇಡಮ್. ಸರಿ, ತುಂಬಾ ಸರಿ. ಚೆನ್ನಾಗಿ ಹೇಳ್ತಾ ಇದ್ದಾರೆ ಮೇಡಮ್. ಇದು ನನ್ಗೆ ಗೊತ್ತಿರ್ಲಿಲ್ಲ. ಹಾ. ಹಾ ನಂಗೆ ಬೇರೆನೆಲ್ಲ ಒಂಥರ ಹೇಳ್ಕೊಟ್ಟಿದ್ದು, ಈ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಇದ್ದರು ಗೊತ್ತಾಗುತ್ತೆ. ತುಂಬಾ ಸೂಪರ್ ಹೌದು, ಗೊತ್ತಾಗ್ತಾ ಫಸ್ಟ್ ಸಲ ತುಂಬಾ ಸ್ವಲ್ಪ ಚೆನ್ನಾಗಿದೆ. ಟೆನ್ಷನ್ ಅಲ್ಲಿ ಇರುತ್ತೀರಲ್ವಾ, ಅಯ್ಯೋ ಏನಿದು ಏನಿದು ಅನ್ನೋದು ಇರುತ್ತೆ, ಹೌದು. ಗಾಬರಿ ಇರುತ್ತೆ. ನೀವ್ ಕಲಿಯೋ ತನಕನೂ ಪ್ರಾಕ್ಟೀಸ್ ಇಲ್ಲ, ಇವಾಗ ಅಟೆಂಡ್ ಮಾಡ್ಬೋದು, ಫ್ರೀ ಇದು. ನೀವ್ ಎಷ್ಟು ಸಲ ಅದೇ. ಬೇಕಾದ್ರೂ ಈ ಕ್ಲಾಸ್ಗೆ ನೀವು ಅಟೆಂಡ್ ಮಾಡ್ಬೋದು, ಅದಕ್ಕೇನು ತೊಂದ್ರೆ ಇಲ್ಲ. ಅದಕ್ಕೆ ಲೇಟ್ ಆಯ್ತು, ಆದ್ರೂ ಪರವಾಗಿಲ್ಲ ಅಂತ ಜಾಯಿನ್ ಆದೆ. ಸರಿ ಸರಿ, ನೀವು ಒಳ್ಳೇದಾಗ್ಲಿ. ಮಾತಾಡ್ಬಿಟ್ಟು ಇವಾಗ ನಮಸ್ಕಾರ ಹೇಳೋಣ ಅಂತ ಮಾಡ್ದೆ. ಓಕೆ, ನಾಳೆ ಕಳಿಸ್ತೀನಿ ಮೇಡಮ್. ಸರಿ ಸರಿ ಆಯ್ತು. ಹರೇ ರಾಮ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೂಡ ಕೃಷ್ಣ. ಧನ್ಯವಾದಗಳು. ಹರೇ ರಾಮ ಧನ್ಯವಾದಗಳು. ಹರೇ ಹರೇ ರಾಮ ಹರೇ ಕೃಷ್ಣ.